ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘಟನೆ CIT ವತಿಯಿಂದ ರಾಜ್ಯದ ಎಲ್ಲ ಶಾಸಕರು ಮತ್ತು ಮಾನ್ಯ ಸಚಿವರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಇವತ್ತೇನು ಪ್ರಾಥಮಿಕ ಶಾಲೆಗಳಲ್ಲಿ 7,000 ಇದು LKG UKG ಪ್ರಾರಂಭ ಮಾಡ್ತೀವಿ ಅಂತ ಶಿಕ್ಷಣ ಸಚಿವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದನ್ನು ವಿರೋಧ ಮಾಡಿ ನಾವು ಹೋರಾಟವನ್ನು 23ರಿಂದ ಅನಿರ್ದಿಷ್ಟಾವಧಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದರ ಮೊದಲು ನಾವು ಎಲ್ಲ ಶಾಸಕರಿಗೂ ಕೂಡ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ. ಎಲ್ಲರೂ ಕೂಡ ಸೆಷನ್ನಲ್ಲಿ ಮಾತಾಡಬೇಕು. ಇವತ್ತು 50 ವರ್ಷದ ಸ್ಕೀಮನ್ನು ಇವತ್ತು ಕೊಲ್ಯಾಪ್ಸ್ ಮಾಡೋಕ್ಕೆ ಸರ್ಕಾರ ಹೊರಟಿದೆ. ಇವತ್ತು ಸರ್ಕಾರ ಈ ಆದೇಶವನ್ನು ವಾಪಸ್ ತಗೋಬೇಕು ಮತ್ತು ಅಂಗನವಾಡಿಗಳ ಮುಖಾಂತರವೇ ಈ LKG UKGಯನ್ನು ಪ್ರಾರಂಭ ಮಾಡಬೇಕು. ಈಗಾಗಲೇ 5,000 ಅಂಗನವಾಡಿಗಳಲ್ಲಿ LKG UKG ಪ್ರಾರಂಭ ಮಾಡ್ತೀವಿ ಅಂತ ಪ್ರಾರಂಭ ಮಾಡಿದ್ದಾರೆ. ಆದರೆ ಅದಕ್ಕೆ ಪೂರಕವಾಗಿರುವಂಥ ಯಾವುದೇ ಸವಲತ್ತುಗಳನ್ನು ಕೊಡದೆ ಇವತ್ತು ಪ್ರಾರಂಭ ಮಾಡಿರೋದರಿಂದ ಅಲ್ಲಿನ ಮಕ್ಕಳು ಕೂಡ ಬೇರೆ ಕಡೆ ಹೋಗುವಂಥ ಚಾನ್ಸಸ್ ಇದ್ದಾವೆ. ಆ ಮಕ್ಕಳಿಗೆ ಯೂನಿಫಾರ್ಮ್ ಕೊಡಬೇಕು, ಶೂ ಕೊಡಬೇಕು ಮತ್ತು ಎಲ್ಲ ಅಂಗನವಾಡಿಗಳಲ್ಲಿ ಇರುವಂಥ ಮಕ್ಕಳಿಗೆ ಯೂನಿಫಾರ್ಮು, ಶೂ ಮತ್ತು ಮಕ್ಕಳಿಗೆ ಬೋಧನಾ ಸಾಮಗ್ರಿಗಳನ್ನು ಕೊಡಬೇಕು ಅಂತ ಒತ್ತಾಯ ಮಾಡಿ ಇವತ್ತು ನಾವು 23ರಿಂದ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಇವತ್ತು ಮೊಟ್ಟೆಯನ್ನು DBT ಮುಖಾಂತರ ಫಲಾನುಭವಿಗಳ ಖಾತೆಗೆ ಜಮಾ ಮಾಡ್ತೀವಿ ಅಂತ ಆದೇಶವನ್ನು ಹೊರಡಿಸಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಯಾಕೆ ಅಂತಂದರೆ ಇವತ್ತು ಖಾತೆಗೆ ಬಂದಿರುವಂತಹ ಹಣ ಅವರ ಖಾತೆಯಲ್ಲೇ ಮಾಯ ಆಗ್ತದೆ ವಿನಃ ಮಕ್ಕಳಿಗೆ ಅದು ಸೇರೋದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಈ ಮಕ್ಕಳಿಗೆ ಕೊಡುವಂಥ ಆಹಾರವನ್ನು ಕೂಡ ಅದೇ ರೀತಿ ಮಾಡಬಹುದು ಅನ್ನುವಂತಹ ಭಯ ಎಲ್ಲ ಫಲಾನುಭವಿಗಳಲ್ಲಿ ಕೂಡ ಮೂಡಿದೆ. ಅದರಿಂದ ಇದನ್ನು ಕೂಡ ವಾಪಸ್ ಪಡಿಬೇಕು. ಈ ಎಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಮತ್ತು ಇವತ್ತು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಹೇಳಿದರು ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000 ಮತ್ತು ಸಹಾಯಕಿಯರಿಗೆ 10,000 ಸಂಬಳವನ್ನು ಹೆಚ್ಚು ಮಾಡ್ತೀವಿ ಅಂತ ಹೇಳಿದರು. ಆದರೆ ಇದುವರೆಗೂ ಕೂಡ ಒಂದು ಸಿಂಗಲ್ ಪೈಸೆ ಹೆಚ್ಚು ಮಾಡಿಲ್ಲ. ಮತ್ತು ಇವತ್ತು ಎಲ್ಲ ಗ್ರಾಮಾಂತರ ಪ್ರದೇಶದ ಎಲ್ಲ ಕೆಲಸಗಳನ್ನು ಕೂಡ ನಮ್ಮ ಅಂಗನವಾಡಿ ವರ್ಕರ್ಸೇ ಮುಂದೆ ನಿಂತು ಮಾಡ್ತಾ ಇದ್ದಾರೆ. ಸರ್ಕಾರದ ಎಲ್ಲ ಯೋಜನೆಗಳನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇವತ್ತು ಸಂಬಳ ಹೆಚ್ಚು ಮಾಡೋಕ್ಕೆ ಸರ್ಕಾರಕ್ಕೆ ಇದಿಲ್ಲ. ಅದರಿಂದ ದಯವಿಟ್ಟು 23ರಿಂದ ನಡೆಯುವಂಥ ಹೋರಾಟಕ್ಕೆ ಹೋಗ್ತಾ ಇರೋದರಿಂದ ಎಲ್ಲ ಸಚಿವರು ಅಥವಾ ಎಲ್ಲ ಮಾನ್ಯ ಶಾಸಕರು ಕೂಡ ಈ ಸೆಷನಲ್ಲಿ ಮಾತಾಡಬೇಕು ಮತ್ತು ಈ LKG UKG ಆದೇಶವನ್ನು ವಾಪಸ್ ಪಡೆಯಬೇಕು ಮತ್ತು ಥ್ರೂ ದ ಅಂಗನವಾಡಿಗಳ ಮೂಲಕವೇ LKG UKG ಪ್ರಾರಂಭ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು ಅಂತಂದ್ಬಿಟ್ಟು ಒತ್ತಾಯ ಮಾಡ್ತಾ ಇದ್ದೀವಿ.